ಹಲೋ ನಮಸ್ಕಾರ ಕರ್ನಾಟಕ. ನಾನಿಂದೊಂದು 1.5 ಕಿಲೋಮೀಟರ್ ನಡ್ಕೊಂಡೆ ಬಂದೆ ಈಗ ಈ ಬಿಸಿಲಲ್ಲಿ. ನಾನು ಇವತ್ತೊಂದು ಲೇಮಾರ್ಕ್ ಎಂಬ ಒಂದು ಜಾಗಕ್ಕೆ ಬಂದಿದ್ದು. ನಾನು ಫುಲ್ ಕಂಟೈನರಲ್ಲಿ ಮಾಡಿರುವಂಥದ್ದು ಎಲ್ಲ. ಹಾಗೆ ನಾನೊಂದು ಇಲ್ಲಿ ಇರೋದ್ರಲ್ಲಿ ಒಂದು ಡಿಫ್ರೆಂಟ್ ಆಗಿರೋದನ್ನು ಒಂದು ತೋರಿಸ್ಲಿಕ್ಕೆ ಬಂದಿದ್ದೀನಿ ಇವತ್ತು. ತೋರಿಸಿ ಮತ್ತು ಎಲ್ಲ ಕಂಟೈನರಲ್ಲಿ ಮಾಡಿದ ಶಾಪ್ಸ್ ಆಗಿರ್ಬೋದು, ಎಲ್ಲ ಕಂಟೈನರ್ ಹಾಕಿ ಮಾಡಿರ್ತಾರೆ. ಕಂಟೈನರ್ ಅಂದರೆ ಗೊತ್ತಾಯ್ತಲ್ಲ, ನಮ್ಮ ಟ್ರಕ್ಕಿದ ಬ್ಯಾಕಲ್ಲಿ ಇದು ಮಾಡಿರ್ತಾರೆ ಅಂತ, ಗೂಡ್ಸ್ ಹಾಕ್ಕೊಂಡು ತಗೊಂಡು ಹೋಗ್ತಾರಲ್ಲ, ಆ ಥರದ್ದು. ಇದು ನೋಡಿ ಅಲ್ಲಿ ಹಾಕಿದ್ದಾರೆ ಅಂತ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಆಗ್ತದೆ ಇಲ್ಲ ಅಂತ ನೋಡ್ತಿದ್ದೆ. ನಾವೊಂದು ಹೋಗಲ್ಲ ಗಾಡಿ. ವಿಶೇಷವಾಗಿರುವಂಥದ್ದು ಇಲ್ಲಿ ಎಲ್ಲಿಯೂ ಪಾರ್ಕಿಂಗ್ ಮಾಡಲಿಕ್ಕಿಲ್ಲ. ಎಲ್ಲಿಯೂ ಪಾರ್ಕಿಂಗ್, ಗಾಡಿ ಎಲ್ಲಿಯೂ ಪಾರ್ಕಿಂಗ್ ಇಲ್ಲ. ಇದು ಪಾರ್ಕಿಂಗ್, ಅಂಡರ್ಗ್ರೌಂಡ್ ಪಾರ್ಕಿಂಗ್. ಎಷ್ಟು ಕಿಲೋಮೀಟ್ರ್ ಅಂದರೆ ಇದರಲ್ಲಿ ಫುಲ್ ಈ ಮಣ್ಣು ಅಂತ ಕಾಣ್ತದಲ್ಲ, ಅದರಲ್ಲಿ ಅಡಿಯಲ್ಲಿ ಎಲ್ಲ ಫುಲ್ ಇರೋದೇ ಪಾರ್ಕಿಂಗ್ಸ್. ನಾನು ತೋರಿಸ್ತೀನಿ. ನಾನು ಕೂಡ ಬರಲಿಲ್ಲ ಇಲ್ಲಿಗೆ ಫಸ್ಟ್ ಟೈಮ್. ನೋಡು ಏನು ಗುರುದಿದು, ಎಲ್ಲ ಪಾರ್ಕಿಂಗ್ ಇನ್ನು ಮನ್ನಡಿಯಲ್ಲಿ ಮಾಡಿದಂತೆ. ಹೌದಾ, ಫುಲ್ ಪಾರ್ಕಿಂಗ್ ನೋಡಿ, ಅಲ್ಲಿವರೆಗೆ ಪಾರ್ಕಿಂಗ್. ಅಲ್ಲಿ ಸಹ ಇಲ್ಲ, ಇನ್ನೂ ಒಳಗೆಲ್ಲ ಹೋಗ್ಲಿಕ್ಕೆ ಇರ್ಬೋದು ಮೋಸ್ಟ್ಲಿ. ನಾನು ಬರಲಿಲ್ಲ, ನಾನು ಫುಲ್ ತೋರಿಸ್ತೀನಿ ನೋಡಿ. ಎಲ್ಲ ಪಾರ್ಕಿಂಗ್. ಇದು ಯಾವುದ್ರಲ್ಲಿ ಮಾಡಿರ್ತಾರೆ, ಪಿಲ್ಲರ್ ಹಾಕಿದ್ದು ಮಾಡಿ ನೋಡಿ. ಏನು ಬಿಲ್ಡಿಂಗ್ ಏನಿಲ್ಲ ಮೇಲೆಗೆ, ಫುಲ್ ಇದರಲ್ಲಿ ಇರೋದು ಎಂತ, ಬಿಲ್ಡಿಂಗ್ ಅಡಿಯಲ್ಲಿ ಪಾರ್ಕಿಂಗ್ ಮಾಡಿ ಫ್ಲೋರ್ ಮಾಡಿ ಸ್ಲ್ಯಾಪ್ ಹಾಕಿರ್ತಾರೆ, ಅದ್ರ ಮೇಲೆಗೆ ಮಣ್ಣೆ ಇರೋದು. ಫಸ್ಟಿಗೆ ಬರುವವರಿಗೆ ತಲೆ ಬಿಸಿ ಆಗ್ಬೋದು, ಎಲ್ಲಿ ಗಾಡಿ ಇಡುವುದಪ್ಪ ಅಂತ. ಎಲ್ಲ ಕಡೆ ನೋಡಿದರೆ ಮಣ್ಣೆ ಇರ್ತದಲ್ಲ ಎಲ್ಲ ಕಡೆ, ಅಂದರೆ ಟೆನ್ಷನ್ ಆಗ್ಬೋದು, ಎಲ್ಲಿ ಇಡೋದು ಗಾಡಿ, ಪಾರ್ಕಿಂಗ್ ಎಲ್ಲ ಅಂತ. ಒಂದು ಸ್ವಲ್ಪ ಗೊತ್ತಿದ್ದವರು ಬಂದರೆ, ಮ್ಯಾಪ್ ನೋಡ್ಕೊಂಡು ಬಂದರೆ, ಮ್ಯಾಪಲ್ಲಿ ಸಹ ಗೊತ್ತಾಗಲಿಕ್ಕಿಲ್ಲ ಅವರು. ಹಂಗೆ ಬಂದರೆ ಯಾರತ್ತಾದ್ರೆ ಕೇಳಿದರೆ ಗೊತ್ತಾಗ್ಬೋದು. ಅದರೊಳಗೆ ಬಂದರೆ ಕೆಳಗೆ ಫುಲ್ ಪಾರ್ಕಿಂಗ್ ಇರೋದಂತ. ಇದೆಲ್ಲ ಪಾರ್ಕಿಂಗ್ ನೋಡಿ. ಮೇಲೆಗೆ ಹೋಗೋ ಜಾಗ, ಅಲ್ಲಿಂದ ಸಹ ಗಾಡಿ ಹೋಗ್ತದೆ ನೋಡಿ. ಅಂದರೆ ಫುಲ್ ಮಣ್ಣು, ಇದು ಪಾರ್ಕಿಂಗ್ ಆಯಿತಾ, ಅಲ್ಲಿಗೆ ಸಹ ಒಳಗೆ ಉಂಟು ನೋಡಿ. ಬಟ್ ಇದರ ಮೇಲೆ ನೋಡಿ ಫುಲ್ ಡಿಫ್ರೆಂಟ್ ಆಗಿತ್ತು. ಎಲ್ಲ ಮಣ್ಣು, ಮರ, ಗೊತ್ತೇ ಆಗಲ್ಲ ಇದರ ಅಡಿಯಲ್ಲಿ ಎಂತಾದರೂ ಉಂಟು ಅಲ್ಲ, ಇಂಥದ್ದು ಗೊತ್ತಾಗಲ್ಲ ನೋಡಿ. ಇಲ್ಲಿ ರಾತ್ರಿ ಬಂದರೆ ಫುಲ್ ವೈಬ್ ಇರ್ತದೆ ನೋಡಿ. ಫುಲ್ ಇದು ಕಂಟೈನರಲ್ಲಿ ಮಾಡಿರ್ತಾರೆ. ಕಂಟೈನರ್ ನೋಡಿ, ಇದು ಒಂದು ಡೆಸರ್ಟ್ ಥರ ಫುಲ್. ಇಲ್ಲಿ ಆಚೆ ಸೈಡಿಗೆ ಬೀಚು, ಮತ್ತು ಇಲ್ಲಿ ಸ್ಮೋಕ್ ಇದೆ ಅಂತ ಹಾಕಿದ್ದಾರೆ ನೋಡಿ. ಫುಲ್ ಡೆಸರ್ಟ್ ಥರ ಇರ್ತದೆ ಅಷ್ಟೇ. ಫೀಲ್ ಲೈಕ್ ಒಂದು ನೋಡಿ, ಡೆಸರ್ಟ್ ಥರ ಇರ್ತದೆ. ಜೊತೆಗೆ ಈ ಏರಿಯಾಕ್ಕೆ, ಈ ಸೈಡಿಗೆ, ಆ ಸೈಡಿಗೆ ಹೋಗ್ಬೋದು ಯಾರು ಬೇಕಾದರೂ. ಬಟ್ ಈ ಸೈಡಿಗೆ ಫ್ಯಾಮಿಲಿ ಅಲೌಡ್ ಮಾತ್ರ ಇರೋದು. ಫ್ಯಾಮಿಲೀಸ್ ಇದ್ದರೆ ಇಲ್ಲಿ ಅಲೌಡ್ ಉಂಟು ಅಷ್ಟೇ, ಸಿಂಗಲ್ಸ್ ಆಗಿ ಬರುವಾಗಿಲ್ಲ. ಮತ್ತು ವೀಡಿಯೋ ಮಾಡಲಿಕ್ಕೂ ಅಲೌಡ್ ಇಲ್ಲ ಇಲ್ಲಿ. ನಾನು ಸ್ವಲ್ಪ ಈಚೆ ಬಂದು ನಾ ಮಾಡ್ತಿದ್ದೀನಿ ಅಷ್ಟೇ ನೋಡಿ. ಹಿಡಿದು ವೈಬ್ ನೋಡಿ. ಇಲ್ಲಿ ಯಾರಿಗೆ ಬೇಕಾದರೂ ಬರ್ಬೋದು, ಯಾರಿಗೆ ಬೇಕಾದರೂ ಹೋಗ್ಬೋದು. ಇದು ಶಾಪಿಂಗ್ ಸೆಂಟರ್ ಥರ. ಇಲ್ಲಿ ಮೋಸ್ಟ್ಲಿ ಜಾಸ್ತಿಯಾಗಿ ಓಪನ್ ಆಗೋದು ನೈಟಲ್ಲಿ ಓಪನ್ ಆಗ್ತದೆ ಮೋಸ್ಟ್ಲಿ. ಬಟ್ ಇಲ್ಲಿ ನೋಡಿ ಜಾಗ, ನೀವೇ ನೋಡಿ. ಹೇಳಿರ್ತಾರೆ ಅಲ್ಲಿ ಸಿಂಗಲ್ಸ್ ಯಾರಿಗೆ ಅಲೌಡ್ ಇಲ್ಲ. ಬಟ್ ಇದು ನೋಡಿ, ಇದರ ಅಡಿಯಲ್ಲಿ ಎಲ್ಲ ಫುಲ್ ಇದು ಇರ್ತದೆ. ಎಂತಪ್ಪ, ಎಲ್ಲ ಪಾರ್ಕಿಂಗ್ಸೇ. ಇದರ ಅಡಿಯಲ್ಲಿ ಫುಲ್ ಪಾರ್ಕಿಂಗೇ ಇರೋದು. ಬಿಸಿಲುಗುರು ಆಗಲ್ಲ. ಮಾತ್ರ ಇಲ್ಲಿ ಯಾವುದು ಶಾಪು ಓಪನ್ ಇಲ್ಲ ಹಾಗೆ ಕಾಣ್ತದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ, ಅಲ್ಲಿ 1-2-3 ಶಾಪು ಓಪನ್ ಉಂಟು ಅಷ್ಟೇ. ಅಂದರೆ ಲೈಕ್ ಜ್ಯೂಸ ಆ ಥರದ್ದು ಯಾವುದಾದ್ರೂ ಓಪನ್ ಉಂಟು. ಅಲ್ಲ, ಈ ಸೈಡಿದ್ದು ಯಾರಿಗೂ ರೆಂಟಿಗೆ ಕೊಡಲ್ವ ಅಂತ ಎಲ್ಲ ಶಾಪ್ಸ್ ಬಂದುಂಟು. ಈ ಥರ ಮಾಡಿ ಇಟ್ಟಿದೆ ಯಾಕೆ ಅವ್ರನ್ನೇ, ಸುಮ್ಮನೆ ಅಟ್ರಾಕ್ಷನ್ ಆಗಲಿಕ್ಕೋಸ್ಕರ ಮಾಡಿಟ್ಟು ನೋಡಿ. ಮುಖ ತೊಳೆಯೋರಿಗೆ ಇದು ಉಂಟು,
ಅಲ್ಲ ವೀರ ನೋಡಿ, ಇದೆಂತ ಗೊತ್ತಿಲ್ಲ, ಇದೆಲ್ಲ ವೀರ ನೋಡಿ, ಲವೀರ ಲೈಕ್ ಎಲ್ಲ ಈ ಥರ ಯಾವುದು ನಮ್ಮ ಕಂಟೈನರ್ ಹಾಕಿ ಇಲ್ಲಿ ಶಾಪ್ ಮಾಡಿರ್ತಾರೆ. ಊರಲ್ಲಿ ಮಾಡ್ಬೋದು ಕಂಟೈನರಲ್ಲಿ, ಕಮ್ಮಿಯಲ್ಲಿ ಒಂದು ಶಾಪ್ ಆಗ್ತದೆ, ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಆಗಿ ಒಂದು ಕಮ್ಮಿಯಲ್ಲಿ ಶಾಪ್ ಆಗ್ತದೆ ನೋಡಿ. ಫುಲ್ ಆದರೆ ಈ ಸೈಡ್ ಒಂದು ಸ್ವಲ್ಪ ಒಳ್ಳೆ ಉಂಟು, ಬಿಸಿಲು ಗೊತ್ತಾಗಲ್ಲ, ಸಂಪಾಗ್ತದೆ ಇಲ್ಲಿ. ನೋಡಿ ಅಲ್ಲಿ ಒಬ್ಬ ಕರ್ದ ಆಚೆ ಹೋಗ್ಲಿಕ್ಕಿಲ್ಲ ಅಂತ, ಬಟ್ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಈಗ. ಒದ್ದು ಹೊರಗೆ ಹಾಕದಿದ್ರೆ ಸಾಕಷ್ಟೇ, ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ. ಇದೆ ನೋಡಿ ಏನುಂಟು ಆಟ ಆಡುವವರಿಗೆ, ಇಲ್ಲೊಂದು ಬೋಟಿಂಗ್ ಇಟ್ಟರೆ ಆಗ್ಬೋದು ಅಂತ. ಇದ್ರ ಅಡಿಯಲ್ಲೇ ಗುರು ಪಾರ್ಕಿಂಗ್ ಇರೋದು, ನಂಬಲಿಕ್ಕೆಲ್ಲ ಅಲ್ಲಿ ಮಾತ್ರ ಇರ್ಬೋದು ಅಂತ ನೀವು ಹೇಳ್ತೀರಿ, ಬಟ್ ಇದ್ರ ಅಡಿಯಲ್ಲೇ ನೋಡಿ. ಈ ಬಿಸಿಲಿಗೆ ನೀರು ಸೆಂತ ಇಲ್ಲ ನೋಡಿ, ಅಂದರೆ ಇದು ಹೊಳೆ ಅಲ್ಲ, ಅವರೇ ಹಾಕಿಡುವಂಥ ನೀರು, ಆದರೂ ಅದು ಆರಿ ಹೋಗಿ ಆ ಥರದ್ರಲ್ಲಿ. ಇಲ್ಲಿಗೆ ಯಾರು ಈಗ ಬರಲ್ಲ, ಪಾರ್ಕಿಂಗ್ ಹಾಗೆ ಖಾಲಿ ಇರ್ತದೆ. ಎಲ್ಲ ರಾತ್ರಿ ಟೈಮ್ ಎಲ್ಲರೂ ಹೊಲಕ್ಕೆ ಬರ್ತಾರೆ, ಹೋಗಿ ಬಂದು ಫುಲ್ ಸುತ್ತಾಡಿ ಹೋಗ್ತಾರೆ. ಬಟ್ ನನಗೆ ಒಂದು ಕಪಲ್ ಸಿಕ್ಕಿದೆ ಈಗ. ನಾನು ಈಗ ಬೀಚಲ್ಲಿ ಹೋಗಿ ಸ್ನಾನ ಮಾಡ್ತೀನಿ ನೋಡಿ, ಕಪಲ್ಸ್ ನಾನು ತೋರಿಸ್ತೀನಿ. ಕಪಲ್ಸ್ ಅಂದರೆ ನಾವು ಇಬ್ಬರು ಸೇರಿ ಕಪಲ್ಸ್ ಆಗಿ ನಾವು ಅಲ್ಲಿಗೆ ಹೋಗಬೇಕಷ್ಟೇ, ಅಲ್ಲಿಗೆ ಅಲೌಡ್ ಇಲ್ಲಲ್ಲ, ಅಲ್ಲಿಗೆ ಹೋಗ್ತೀನಿ ನೋಡಿ ಎಷ್ಟು ಚಂದ ಇದ್ದಾರೆ ಅಂತ. ಚಂದ ಇದ್ದರೆ ಕಮೆಂಟಲ್ಲೇ ತಿಳಿಸಿ. ಬಿಸುವರಿಲ್ವಾ, ಅಡ್ಡ ಬಿದ್ದಿದೆ, ಸುಳ್ಳಾಗಿದ್ರೆ ಇದು ಮತ್ತೊಂದು ಸೈಡಲ್ಲಿ ಇರೋದು. ಬಟ್ ನೋಡಿ ಇಲ್ಲಿ ಉಂಟು ಎಲ್ಲ ಅದರ ಅಡಿಯಲ್ಲಿ ಇರೋದು ನೋಡಿ, ಅದು ಮರ ಗಿಡ ಎಲ್ಲ ಕಾಣ್ತದೆ ನೋಡಿ, ಅದರ ಅಡಿಯಲ್ಲಿ ಇರೋದು. ಇದು ಈಚೆ ಸೈಡಿಗೆ ಒಂದು ರೋಡ್ ಉಂಟು, ಬೋಟೆಲ್ಲ ಇಟ್ಟಿದ್ದಾರೆ ಇಲ್ಲಿ ತುಂಬ ಬೇಕಾದಷ್ಟು. ತುಂಬ ಮಂದಿ ಬಂದರೆ ತಗೊಂಡೋಗಿ ಅಲ್ಲಿ ಹೋಗ್ಬೋದು, ಒಂದು ಸ್ವಲ್ಪ ದೂರ ಹೋಗಿ ಬರ್ಬೋದು ರಿಟರ್ನ್. ಇಲ್ಲಿ ಗ್ರೋತ್ ಆಫ್ ದುಬೈ ಅಂತ ಹೇಳೋದಕ್ಕೆ ಇದೊಂದು ಕಾರಣ. 1958ರಲ್ಲಿ ಸ್ಟಾರ್ಟ್ ಆದ ಈ ಮಸೀದಿ 1979ರಲ್ಲಿ ಎಲ್ಲ ಕೆಲಸ ಫಿನಿಶ್ ಮಾಡಿ ಮುಗಿಸಿದೆ. ಹಾಗೆ ಈಗ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೂ 3 ವರ್ಷದಲ್ಲಿ 50 ಫ್ಲೋರು ಕಟ್ಟಿ ಮುಗಿಸ್ತಾರೆ. ಅದು ಈಗ ದುಬೈ.